ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಚೈನೀಸ್ ಡಿಶ್ ಮಾಡ್ತಿದ್ದೇನೆ. ಎಲ್ಲರಿಗೂ ಗೊತ್ತಿರ್ತದೆ, ಚಿಕನ್ ಮಂಚೂರಿಯನ್ ಗ್ರೇವಿ. ನಾನು ಇವತ್ತು ಚಿಕನ್ ಮಂಚೂರಿಯನ್ ಗ್ರೇವಿ ಮಾಡ್ತಿದ್ದೇನೆ. ಆಕ್ಚುಲಿ ನಾನು ಇದರ ಜೊತೆ ಮಿಕ್ಸ್ ಫ್ರೈಡ್ ರೈಸ್ ಮಾಡ್ಲಿಕ್ಕಿದ್ದೆ, ಆದ್ರೆ ನಂಗೆ ಪ್ರಾನ್ಸ್ ಎಲ್ಲೂ ಕೂಡ ಸಿಗ್ಲಿಲ್ಲ. ಸಿಕ್ಕಿದ್ರು ಅದು ಓವರ್ ಕಾಸ್ಟ್ಲಿ, ಎಷ್ಟು 500-600 kg ಇತ್ತು. ಅದಕ್ಕೆ ನಾನು ಕ್ಯಾನ್ಸಲ್ ಮಾಡಿದ್ದೆ ಅದನ್ನು. ಸೊ ಜಸ್ಟ್ ನಾನು ಇವತ್ತು ಮಂಚೂರಿಯನ್ ಗ್ರೇವಿ ಮಾಡ್ತಿದ್ದೇನೆ. ಇದನ್ನ ನಿಮ್ಗೆ ಬೇಕಾದ್ರೆ ಡ್ರೈ ಮಾಡಬಹುದು, ಇಲ್ಲ ಅಂತಲ್ಲ. ಆದ್ರೆ ನಾನು ಇವತ್ತು ಗ್ರೇವಿ ಮಾಡ್ತಿದ್ದೇನೆ. ನನ್ನ ಥಿಂಕಿಂಗ್ ಹೇಗಿತ್ತಂದ್ರೆ ಫ್ರೈಡ್ ರೈಸ್ ಜೊತೆ ಇದನ್ನ ಸರ್ವ್ ಮಾಡುದು ಅಂತ ಇತ್ತು. ಆದ್ರೆ ಅದು ಕ್ಯಾನ್ಸಲ್ ಆಯ್ತು. ಸೊ ಜಸ್ಟ್ ಗ್ರೇವಿ ಮಾಡ್ತಿದ್ದೇನೆ. ಬನ್ನಿ ಸ್ಟಾರ್ಟ್ ಮಾಡುವ. ಈಸಿ ರೆಸಿಪಿ ನೋಡಿ. ಇವತ್ತು ನಾನು ಹೋಟೆಲ್ ಸ್ಟೈಲ್ ಚಿಕನ್ ಮಂಚೂರಿಯನ್ ಗ್ರೇವಿ ಮಾಡ್ತಿದ್ದೇನೆ. ಇದನ್ನು ಬೇಕಾದ್ರೆ ನಿಮ್ಗೆ ಟ್ರೈ ಮಾಡಬಹುದು. ಮೊದಲಿಗೆ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಉಂಟು. ಅದಕ್ಕೆ 3 ಎಗ್, 4 ಟೀ ಸ್ಪೂನ್ ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, 3 ಟೀ ಸ್ಪೂನ್ ಕಾರ್ನ್ಫ್ಲವರ್. ಇದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಇಡಬೇಕು ಅಂತ ಏನಿಲ್ಲ. ನಂತರ ಇದನ್ನು ಡೀಪ್ ಫ್ರೈ ಮಾಡಿ, ಒಳ್ಳೆ ಕ್ರಿಸ್ಪಿ ಆಗುವ ತನಕ ಇದನ್ನು ಡೀಪ್ ಫ್ರೈ ಮಾಡಬೇಕು. ನೋಡಿ, ಎಷ್ಟುವರೆಗೆ ಇದನ್ನು ಡೀಪ್ ಫ್ರೈ ಮಾಡಬೇಕು. ಅದನ್ನು ತೆಗೆದಿಡಿರಿ. ನಂತರ ಒಂದು ಬಾಣಲೆಗೆ 2 ಟೀ ಸ್ಪೂನ್ ಆಯಿಲ್ ಹಾಕಿ, ಅದಕ್ಕೆ ಚಾಪ್ ಮಾಡಿದ ಜಿಂಜರ್, ಗಾರ್ಲಿಕ್ ಮತ್ತೆ ಗ್ರೀನ್ ಚಿಲ್ಲೀಸ್ ಎಷ್ಟೆಷ್ಟು ಅಂತ ಬರ್ದಿದ್ದೇನೆ ನಾನು. ಸೊ ಅದನ್ನು ಹಾಕಿ ಫ್ರೈ ಮಾಡಿ. ನಂತರ ಇದಕ್ಕೆ 2 ಚಾಪ್ ಮಾಡಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಸ್ವಲ್ಪ ಅದರ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ನೋಡಿ, ಇಷ್ಟುವರೆಗೆ ಫ್ರೈ ಮಾಡಿ. ನಂತರ ಇದಕ್ಕೆ 2 ಟೀ ಸ್ಪೂನ್ ಚಿಲ್ಲಿ ಪೇಸ್ಟ್ ಹಾಕಿ, 2 ಟೀ ಸ್ಪೂನ್ ಟೊಮೆಟೊ ಕೆಚಪ್, 2 ಟೀ ಸ್ಪೂನ್ ಆಯಿಸ್ಟರ್ ಸಾಸ್, 3 ಟೀ ಸ್ಪೂನ್ ಸೋಯಾ ಸಾಸ್. ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ನೀರು ಹಾಕ್ಬೇಕು. 2 ಅಥವಾ 3 ಕಪ್ ಅಷ್ಟು ನೀರು ಹಾಕಿ. ನಿಮ್ಗೆ ಡ್ರೈ ಬೇಕಾದ್ರೆ 1 ಕಪ್ ಮಾತ್ರ ಹಾಕಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 1 ಟೀ ಸ್ಪೂನ್ ಶುಗರ್ ಅನ್ನು ಹಾಕಿ. ಈಗ ಇದಕ್ಕೆ ಕಾರ್ನ್ಫ್ಲವರ್ ಸ್ಲರಿಯನ್ನು ಹಾಕಿ, ಸ್ಪ್ರಿಂಗ್ ಆನಿಯನ್ ಅನ್ನು ಹಾಕಿ ಬಾಯ್ಲ್ ಮಾಡಿ. ನಂತರ ಇದಕ್ಕೆ ಫ್ರೈ ಮಾಡಿ ಇಟ್ಟ ಚಿಕನ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೊಂದು 3 ನಿಮಿಷ ಬಾಯ್ಲ್ ಆಗಲಿ, ಚೆನ್ನಾಗಿ ಬಾಯ್ಲ್ ಆಗಲಿ. ನಂತರ ಸರ್ವ್ ಮಾಡಿ. ನೋಡಿ ಎಷ್ಟು ಚಂದ ಕಾಣ್ತದೆ. ನಮ್ಮ ಚಿಕನ್ ಮಂಚೂರಿಯನ್ ರೆಡಿ ಆಗಿದೆ. ಇದು ನೀವು ಫ್ರೈಡ್ ರೈಸ್ ಜೊತೆ ಎಲ್ಲ ತಿನ್ಬಹುದು, ತುಂಬಾ ಒಳ್ಳೇದಾಗ್ತದೆ. ಈ ರೆಸಿಪಿ ನಿಮಗೆ ಟ್ರೈ ಮಾಡಿ. ನಾಳೆ ಸಂಡೇ ಅಲ್ವಾ, ಸೊ ಟ್ರೈ ಮಾಡಿ ಮತ್ತೆ ನಂಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.